ಭಾರತದ ಆರ್ಥಿಕತೆ ವಾಯುವೇಗದಲ್ಲಿ ಬೆಳೀತಾ ಇದೆ. ಇದೀಗ ಜಪಾನ್ ಆರ್ಥಿಕತೆಯನ್ನ ಹಿಂದಿಕ್ಕಿ 4ನೇ ಸ್ಥಾನವನ್ನ ಅಲಂಕರಿಸಿದೆ. ಆದರೆ ಭಾರತದ ಮುಂದಿರುವ ಸವಾಲು ಎಂಥದ್ದು ಬನ್ನಿ ನೋಡ್ಕೊಂಡು. ಹನ್ನೊಂದು ವರ್ಷಗಳ ಹಿಂದೆ 11ನೇ ಸ್ಥಾನ. ಈಗ ಭಾರತದ್ದು 4ನೇ ಬಲಿಷ್ಠ ಆರ್ಥಿಕತೆ. ಐಎಂಎಫ್ ಡೇಟಾಗಳ ಪ್ರಕಾರ ಭಾರತವು ಜಗತ್ತಿನ 4ನೇ ಅತಿದೊಡ್ಡ ಆರ್ಥಿಕತೆಯಾಗಿ ಬೆಳೆದು ನಿಂತಿದೆ. $4 ಟ್ರಿಲಿಯನ್ ಆರ್ಥಿಕತೆ ಹೊಂದುವ ಮೂಲಕ ಜಪಾನ್ ಅನ್ನ ಹಿಂದಿಕ್ಕಿ ಮುಂದೆ ಸಾಗುತ್ತಿದೆ ಭಾರತ. 2028ಕ್ಕೆ ಜರ್ಮನಿಯನ್ನು ಹಿಂದಿಕ್ಕಿ 5.5ರಿಂದ $6 ಟ್ರಿಲಿಯನ್ ಆರ್ಥಿಕತೆಯಾಗುವ ಸಾಧ್ಯತೆ ಇದೆ. We are the 4th largest economy as I speak. We are a $4 trillion economy as I speak. And this is not my data, this is IMF data. India today is larger than Japan. So it's only the United States, China and Germany which are larger. And if we stick to, what is being planned, what is being thought through, it's a matter of another 2.5 to 3 years, we would become the 3rd largest economy. ಅಮೆರಿಕದ ಆರ್ಥಿಕತೆ 30 ಟ್ರಿಲಿಯನ್ಗೂ ಹೆಚ್ಚಿದ್ದು, ಚೀನಾ ಆರ್ಥಿಕತೆ 19 ಟ್ರಿಲಿಯನ್ಗೂ ಹೆಚ್ಚಿದ್ದರೆ ಜರ್ಮನಿಯ ಆರ್ಥಿಕತೆ ಹತ್ತಿರ $4 ಟ್ರಿಲಿಯನ್ ಆಗಿದ್ರೆ ನಮ್ಮ ಭಾರತದ ಆರ್ಥಿಕತೆ $4.39 ಟ್ರಿಲಿಯನ್ ಇದೆ. 5ನೇ ಸ್ಥಾನಕ್ಕೆ ಕುಸಿದ ಜಪಾನ್ ಆರ್ಥಿಕತೆ $4.27 ಟ್ರಿಲಿಯನ್ ನಷ್ಟಿದೆ. ಹನ್ನೊಂದು ವರ್ಷಗಳ ಹಿಂದೆ ಭಾರತದ ಜಿಡಿಪಿ ವಿಶ್ವದಲ್ಲೇ 11ನೇ ಸ್ಥಾನದಲ್ಲಿತ್ತು. ಈಗ ಅಮೆರಿಕ, ಚೀನಾ ಹಾಗೂ ಜರ್ಮನಿ ಮಾತ್ರ ಭಾರತಕ್ಕಿಂತಲೂ ಮುಂದಿವೆ. ಜರ್ಮನಿಯ ಆರ್ಥಿಕತೆಯನ್ನ ಭಾರತವು ಮೀರುವುದು ನಿಚ್ಚಳ. ಆದರೆ ಚೀನಾ ಮತ್ತು ಅಮೆರಿಕ ಭಾರತಕ್ಕಿಂತಲೂ ಬಹಳ ಮುಂದಿವೆ. ಮುಂದಿನ 20ರಿಂದ 25 ವರ್ಷಗಳು ಭಾರತದ ಬೆಳವಣಿಗೆಗೆ ಉತ್ತಮ ಅವಕಾಶ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದ ಆರ್ಥಿಕತೆ ವಾಯುವೇಗದಲ್ಲಿ ಬೆಳೀತಾ ಇದೆ. ಇದೀಗ ಜಪಾನ್ ಆರ್ಥಿಕತೆಯನ್ನ ಹಿಂದಿಕ್ಕಿ 4ನೇ ಸ್ಥಾನವನ್ನ ಅಲಂಕರಿಸಿದೆ. ಆದರೆ ಭಾರತದ ಮುಂದಿರುವ ಸವಾಲು ಎಂಥದ್ದು ಬನ್ನಿ ನೋಡ್ಕೊಂಡು. ಹನ್ನೊಂದು ವರ್ಷಗಳ ಹಿಂದೆ 11ನೇ ಸ್ಥಾನ. ಈಗ ಭಾರತದ್ದು 4ನೇ ಬಲಿಷ್ಠ ಆರ್ಥಿಕತೆ. ಐಎಂಎಫ್ ಡೇಟಾಗಳ ಪ್ರಕಾರ ಭಾರತವು ಜಗತ್ತಿನ 4ನೇ ಅತಿದೊಡ್ಡ ಆರ್ಥಿಕತೆಯಾಗಿ ಬೆಳೆದು ನಿಂತಿದೆ. $4 ಟ್ರಿಲಿಯನ್ ಆರ್ಥಿಕತೆ ಹೊಂದುವ ಮೂಲಕ ಜಪಾನ್ ಅನ್ನ ಹಿಂದಿಕ್ಕಿ ಮುಂದೆ ಸಾಗುತ್ತಿದೆ ಭಾರತ. 2028ಕ್ಕೆ ಜರ್ಮನಿಯನ್ನು ಹಿಂದಿಕ್ಕಿ 5.5ರಿಂದ $6 ಟ್ರಿಲಿಯನ್ ಆರ್ಥಿಕತೆಯಾಗುವ ಸಾಧ್ಯತೆ ಇದೆ. We are the 4th largest economy as I speak. We are a $4 trillion economy as I speak. And this is not my data, this is IMF data. India today is larger than Japan. So it's only the United States, China and Germany which are larger. And if we stick to, what is being planned, what is being thought through, it's a matter of another 2.5 to 3 years, we would become the 3rd largest economy. ಅಮೆರಿಕದ ಆರ್ಥಿಕತೆ 30 ಟ್ರಿಲಿಯನ್ಗೂ ಹೆಚ್ಚಿದ್ದು, ಚೀನಾ ಆರ್ಥಿಕತೆ 19 ಟ್ರಿಲಿಯನ್ಗೂ ಹೆಚ್ಚಿದ್ದರೆ ಜರ್ಮನಿಯ ಆರ್ಥಿಕತೆ ಹತ್ತಿರ $4 ಟ್ರಿಲಿಯನ್ ಆಗಿದ್ರೆ ನಮ್ಮ ಭಾರತದ ಆರ್ಥಿಕತೆ $4.39 ಟ್ರಿಲಿಯನ್ ಇದೆ. 5ನೇ ಸ್ಥಾನಕ್ಕೆ ಕುಸಿದ ಜಪಾನ್ ಆರ್ಥಿಕತೆ $4.27 ಟ್ರಿಲಿಯನ್ ನಷ್ಟಿದೆ. ಹನ್ನೊಂದು ವರ್ಷಗಳ ಹಿಂದೆ ಭಾರತದ ಜಿಡಿಪಿ ವಿಶ್ವದಲ್ಲೇ 11ನೇ ಸ್ಥಾನದಲ್ಲಿತ್ತು. ಈಗ ಅಮೆರಿಕ, ಚೀನಾ ಹಾಗೂ ಜರ್ಮನಿ ಮಾತ್ರ ಭಾರತಕ್ಕಿಂತಲೂ ಮುಂದಿವೆ. ಜರ್ಮನಿಯ ಆರ್ಥಿಕತೆಯನ್ನ ಭಾರತವು ಮೀರುವುದು ನಿಚ್ಚಳ. ಆದರೆ ಚೀನಾ ಮತ್ತು ಅಮೆರಿಕ ಭಾರತಕ್ಕಿಂತಲೂ ಬಹಳ ಮುಂದಿವೆ. ಮುಂದಿನ 20ರಿಂದ 25 ವರ್ಷಗಳು ಭಾರತದ ಬೆಳವಣಿಗೆಗೆ ಉತ್ತಮ ಅವಕಾಶ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದ ಆರ್ಥಿಕತೆ ವಾಯುವೇಗದಲ್ಲಿ ಬೆಳೀತಾ ಇದೆ. ಇದೀಗ ಜಪಾನ್ ಆರ್ಥಿಕತೆಯನ್ನ ಹಿಂದಿಕ್ಕಿ 4ನೇ ಸ್ಥಾನವನ್ನ ಅಲಂಕರಿಸಿದೆ. ಆದರೆ ಭಾರತದ ಮುಂದಿರುವ ಸವಾಲು ಎಂಥದ್ದು ಬನ್ನಿ ನೋಡ್ಕೊಂಡು. ಹನ್ನೊಂದು ವರ್ಷಗಳ ಹಿಂದೆ 11ನೇ ಸ್ಥಾನ. ಈಗ ಭಾರತದ್ದು 4ನೇ ಬಲಿಷ್ಠ ಆರ್ಥಿಕತೆ. ಐಎಂಎಫ್ ಡೇಟಾಗಳ ಪ್ರಕಾರ ಭಾರತವು ಜಗತ್ತಿನ 4ನೇ ಅತಿದೊಡ್ಡ ಆರ್ಥಿಕತೆಯಾಗಿ ಬೆಳೆದು ನಿಂತಿದೆ. $4 ಟ್ರಿಲಿಯನ್ ಆರ್ಥಿಕತೆ ಹೊಂದುವ ಮೂಲಕ ಜಪಾನ್ ಅನ್ನ ಹಿಂದಿಕ್ಕಿ ಮುಂದೆ ಸಾಗುತ್ತಿದೆ ಭಾರತ.
2028ಕ್ಕೆ ಜರ್ಮನಿಯನ್ನು ಹಿಂದಿಕ್ಕಿ 5.5 ರಿಂದ 6 ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಾಗುವ ಸಾಧ್ಯತೆ ಇದೆ. We are the fourth largest economy as I speak. We are a $4 trillion economy as I speak. And this is not my data, this is IMF data. India today is larger than Japan. So it's only the United States, China and Germany which are larger. And if we stick to, what is being planned, what is being thought through, it's a matter of another 2.5 to 3 years, we would become the third largest economy. ಅಮೆರಿಕದ ಆರ್ಥಿಕತೆ 30 ಟ್ರಿಲಿಯನ್ಗೂ ಹೆಚ್ಚಿದ್ದು, ಚೀನಾ ಆರ್ಥಿಕತೆ 19 ಟ್ರಿಲಿಯನ್ಗೂ ಹೆಚ್ಚಿದ್ದರೆ, ಜರ್ಮನಿಯ ಆರ್ಥಿಕತೆ ಹತ್ತಿರ 4 ಟ್ರಿಲಿಯನ್ ಆಗಿದ್ರೆ, ನಮ್ಮ ಭಾರತದ ಆರ್ಥಿಕತೆ $4.39 ಟ್ರಿಲಿಯನ್ ಇದೆ. 5ನೇ ಸ್ಥಾನಕ್ಕೆ ಕುಸಿದ ಜಪಾನ್ ಆರ್ಥಿಕತೆ $4.27 ಟ್ರಿಲಿಯನ್ ನಷ್ಟಿದೆ. ಹನ್ನೊಂದು ವರ್ಷಗಳ ಹಿಂದೆ ಭಾರತದ ಜಿಡಿಪಿ ವಿಶ್ವದಲ್ಲೇ 11ನೇ ಸ್ಥಾನದಲ್ಲಿತ್ತು. ಈಗ ಅಮೆರಿಕ, ಚೀನಾ ಹಾಗೂ ಜರ್ಮನಿ ಮಾತ್ರ ಭಾರತಕ್ಕಿಂತಲೂ ಮುಂದಿವೆ. ಜರ್ಮನಿಯ ಆರ್ಥಿಕತೆಯನ್ನ ಭಾರತವು ಮೀರುವುದು ನಿಚ್ಚಳ. ಆದರೆ ಚೀನಾ ಮತ್ತು ಅಮೆರಿಕ ಭಾರತಕ್ಕಿಂತಲೂ ಬಹಳ ಮುಂದಿವೆ. ಮುಂದಿನ 20 ರಿಂದ 25 ವರ್ಷಗಳು ಭಾರತದ ಬೆಳವಣಿಗೆಗೆ ಉತ್ತಮ ಅವಕಾಶ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದ ಆರ್ಥಿಕತೆ ವಾಯುವೇಗದಲ್ಲಿ ಬೆಳೀತಾ ಇದೆ. ಇದೀಗ ಜಪಾನ್ ಆರ್ಥಿಕತೆಯನ್ನ ಹಿಂದಿಕ್ಕಿ 4ನೇ ಸ್ಥಾನವನ್ನ ಅಲಂಕರಿಸಿದೆ. ಆದರೆ ಭಾರತದ ಮುಂದಿರುವ ಸವಾಲು ಎಂಥದ್ದು, ಬನ್ನಿ ನೋಡ್ಕೊಂಡು. ಹನ್ನೊಂದು ವರ್ಷಗಳ ಹಿಂದೆ 11ನೇ ಸ್ಥಾನ. ಈಗ ಭಾರತದ್ದು 4ನೇ ಬಲಿಷ್ಠ ಆರ್ಥಿಕತೆ. ಐಎಂಎಫ್ ಡೇಟಾಗಳ ಪ್ರಕಾರ ಭಾರತವು ಜಗತ್ತಿನ 4ನೇ ಅತಿದೊಡ್ಡ ಆರ್ಥಿಕತೆಯಾಗಿ ಬೆಳೆದು ನಿಂತಿದೆ. $4 ಟ್ರಿಲಿಯನ್ ಆರ್ಥಿಕತೆ ಹೊಂದುವ ಮೂಲಕ ಜಪಾನ್ನ ಹಿಂದಿಕ್ಕಿ ಮುಂದೆ ಸಾಗುತ್ತಿದೆ ಭಾರತ. 2028ಕ್ಕೆ ಜರ್ಮನಿಯನ್ನು ಹಿಂದಿಕ್ಕಿ 5.5 ರಿಂದ 6 ಟ್ರಿಲಿಯನ್ ಆರ್ಥಿಕತೆಯಾಗುವ ಸಾಧ್ಯತೆ ಇದೆ. We are the fourth largest economy as I speak. We are a $4 trillion economy as I speak. And this is not my data, this is IMF data. India today is larger than Japan. So it's only the United States, China and Germany which are larger. And if we stick to, what is being planned, what is being thought through, it's a matter of another 2.5 to 3 years, we would become the third largest economy. ಅಮೆರಿಕದ ಆರ್ಥಿಕತೆ 30 ಟ್ರಿಲಿಯನ್ಗೂ ಹೆಚ್ಚಿದ್ದು, ಚೀನಾ ಆರ್ಥಿಕತೆ 19 ಟ್ರಿಲಿಯನ್ಗೂ ಹೆಚ್ಚಿದ್ದರೆ, ಜರ್ಮನಿಯ ಆರ್ಥಿಕತೆ ಹತ್ತಿರ 4 ಟ್ರಿಲಿಯನ್ ಆಗಿದ್ರೆ, ನಮ್ಮ ಭಾರತದ ಆರ್ಥಿಕತೆ $4.39 ಟ್ರಿಲಿಯನ್ ಇದೆ. 5ನೇ ಸ್ಥಾನಕ್ಕೆ ಕುಸಿದ ಜಪಾನ್ ಆರ್ಥಿಕತೆ $4.27 ಟ್ರಿಲಿಯನ್ ನಷ್ಟಿದೆ. 11 ವರ್ಷಗಳ ಹಿಂದೆ ಭಾರತದ ಜಿಡಿಪಿ ವಿಶ್ವದಲ್ಲೇ 11ನೇ ಸ್ಥಾನದಲ್ಲಿತ್ತು. ಈಗ ಅಮೆರಿಕ, ಚೀನಾ ಹಾಗೂ ಜರ್ಮನಿ ಮಾತ್ರ ಭಾರತಕ್ಕಿಂತಲೂ ಮುಂದಿವೆ. ಜರ್ಮನಿಯ ಆರ್ಥಿಕತೆಯನ್ನ ಭಾರತವು ಮೀರುವುದು ನಿಚ್ಚಳ. ಆದರೆ ಚೀನಾ ಮತ್ತು ಅಮೆರಿಕ ಭಾರತಕ್ಕಿಂತಲೂ ಬಹಳ